ಸ್ನೇಹಿತರೆ ನಮಸ್ತೆ. ಜೇನಿಗೆರೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ಅಂತೂ ಇಂತೂ ಹಾಸನದ ಪ್ರೀತಮ್ ಗೌಡ್ರು ಸಕ್ರಿಯ ರಾಜಕಾರಣಕ್ಕೆ ಅಂದರೆ ಚುನಾವಣಾ ರಾಜಕಾರಣಕ್ಕೆ ಇಳಿದೇ ಬಿಟ್ರು. ಏಕಾಏಕಿ ಬಂದು ಹಾಸನದಲ್ಲಿ ಯಾವ ರೀತಿಯ ಕೂಡ ಕೆಲಸಗಳು ಆಗ್ತಾ ಇಲ್ಲ. ಆ ಕೆಲಸಗಳಾಗದೇ ಇದ್ಮೇಲೆ ನಾನು ಮುಂದೆ MLA ಆಗೋದನ್ನು ಯಾರು ತಪ್ಸಕ್ಕಾಗಲ್ಲ. JDSನ ಸ್ವರೂಪ್ ಪ್ರಕಾಶ್ ಅವರು ಮುಂದಿನ ಸರಿ ಟಿಕೆಟ್ ಸಿಗಲ್ಲ, ಮುಂದಿನ ಸರಿ ನಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಇದು ಆಗಬಾರ್ದು, ಆಗಬೇಕು ಅನ್ನೋದು ಕೇಳೋದಕ್ಕೆ ಮುಂದೆ ತುಂಬ ಸಮಯಾವಕಾಶ ಇದೆ. ಆದರೆ ಈ ನಿಟ್ಟಿನಲ್ಲಿ ಮತ್ತೆ ಚುನಾವಣಾ ರಾಜಕೀಯ ಇನ್ನೂ 2 ವರ್ಷ ಚುನಾವಣೆ ಇದೆ ಅನ್ನಂಗೆ ರಂಗೇರ್ತಕ್ಕಂಥದ್ದು ಹಾಸನದಲ್ಲಿ ಬಹಳ ವಿಶೇಷವಾದ ಸಂಗತಿ. ಹಾಸನ ಅಂತಂದರೆ ರಾಜಕೀಯ, ರಾಜಕೀಯ ಅಂದರೆ ಹಾಸನ ಅಂತಿರುವಾಗ ಈ ರೀತಿಯ ಘಟನಾವಳಿಗಳು ಹಾಸನದವರಿಗೆ ಒಂದು ರೀತಿ ಮನೋರಂಜನೆಯಾಗಿದೆ. ಈ ವಿಡಿಯೋ ಮಟ್ಟದ ಉದ್ದೇಶ ಏನು ಅಂತಂದರೆ, ಈ ರಾಜಕೀಯ ಮನೋರಂಜನೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಎಷ್ಟು ಅಪಾಯಕಾರಿಯಾಗಿ ಪರಿಣಮಿಸಿದೆ ಹಾಸನಕ್ಕೆ ಅಂತಂದರೆ, ಇಲ್ಲಿ ಯಾವ ಕೆಲಸಗಳು ಆಗ್ತಾ ಇಲ್ಲ. ಮಾಜಿ ಶಾಸಕರಾದಂಥ ಪ್ರೀತಮ್ ಗೌಡ್ರು ಹೇಳೋದಂಗೆ ಹಾಸನದಲ್ಲಿ ಯಾವ ಕೆಲಸಗಳು ಆಗ್ತಾ ಇಲ್ಲ. ಯಾಕೆ ಕೆಲಸಗಳು ಆಗ್ತಾ ಇಲ್ಲ ಅಂತಂದರೆ ಕೇವಲ ರಾಜಕೀಯ. ಎಲ್ಲೂ ನೋಡೋದು ಕೂಡ ರಾಜಕೀಯ. ನಂಗೆ ಆ ಅಧ್ಯಕ್ಷ ಸ್ಥಾನ ಬೇಕು, ನಂಗೆ ಆ ನಿರ್ದೇಶಕ ಸ್ಥಾನ ಬೇಕು, ನಂಗೆ ಈ ಕಾರ್ಯದರ್ಶಿ ಸ್ಥಾನ ಬೇಕು. ಬರೀ ಈ ಸ್ಥಾನಗಳಲ್ಲೇ ಮುಳುಗೋಗಿದ್ದಾರೆ ಬಿಟ್ಟರೆ ಬೇರೆ ಯಾವ ಅಭಿವೃದ್ಧಿ ಕೆಲಸಗಳಿಗೆ ಕೂಡ ಯಾವುದೂ ಕೂಡ ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ಯಾವುದೂ ಕೂಡ ಹೊರತಾಗಿಲ್ಲ. ಆಯ್ತು, ಈಗ ವಿಷಯಕ್ಕೆ ಬರೋದಾದರೆ ಪ್ರೀತಮ್ ಗೌಡ್ರಿಗೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೊಡಬೇಕು BJPಯಿಂದ ಅಂತ ಅವರು ಖುದ್ದು ಅವರೇ ಒತ್ತಾಯ ಮಾಡ್ತಾ ಇದ್ದಾರೆ. ನನಗೆ ಟಿಕೆಟ್ ಕೊಡಬೇಕು, ಯಾಕೆ ಅಂತಂದರೆ ಹಾಸನವನ್ನು JDSನವರಿಗೆ GPA ಮಾಡಿಕೊಟ್ಟಿಲ್ಲ. ಹೌದು, ಖಂಡಿತವಾಗಿಯೂ ಕೂಡ ಹಾಸನವನ್ನು JDSನವರಿಗೆ GPA ಮಾಡಿಕೊಟ್ಟಿಲ್ಲ ಅನ್ನೋದನ್ನು ನೀವು 2018 ಚುನಾವಣೆಯಲ್ಲೇ ಸಾಬೀತು ಮಾಡಿದ್ದೀರಾ. HS ಪ್ರಕಾಶ್ ಅವರನ್ನು ಸೋಲಿಸಿ ನೀವು MLA ಆಗೋದ್ರ ಮುಖಾಂತರ. ಆ ನಂತರ ಮತ್ತೆ ನೀವು ಸೋತು ಸ್ವರೂಪ್ ಪ್ರಕಾಶ್ ಅವರು MLA ಆಗಿದ್ದಾರೆ. MLA ಆದ ನಂತರ ಅವರ ಕೈಲಿ ಎಷ್ಟು ಕೆಲಸ ಆಗ್ತದೆ, ಅಷ್ಟು ಕೆಲಸ ಮಾಡ್ತದ ಇಲ್ವಾ ಅದನ್ನು ಜನ ನೋಡ್ತಾ ಇದ್ದಾರೆ. ಎಷ್ಟು ಕೆಲಸ ಯಾಕೆ ಈ ಮಾತು ಹೇಳ್ತಿದ್ದೀವಿ ಅಂತಂದರೆ, 2018 ಚುನಾವಣೆ ಒಮ್ಮೆ ಎಲ್ಲ ನೆನೆಸ್ಕೋಬೇಕಾಗತ್ತೆ. 2018ರಲ್ಲಿ ಚುನಾವಣೆ ಆಗುತ್ತೆ, ಯಾರಿಗೂ ಬಹುಮತ ಸಿಗಲ್ಲ. ಆಗ ಕಾಂಗ್ರೆಸ್ ಮತ್ತು JDS ಎರಡೂ ಕೋಲೆನ್ಸ್ ಆಗಿ ಗೌರ್ಮೆಂಟ್ ರಚಿಸ್ತವೆ ಕರ್ನಾಟಕದಲ್ಲಿ. ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆದ ನಂತರ ಅದರ 14 ತಿಂಗಳು, ಬರೋಬ್ಬರಿ 14 ತಿಂಗಳ ತನಕ ಇಲ್ಲಿ MLA ಆಗಿ ಗೆದ್ದಿದ್ದಂತಹ ಪ್ರೀತಮ್ ಗೌಡ್ರ ಸ್ಥಿತಿಗತಿ ಹೆಂಗಿತ್ತು? ಸರ್ಕಾರ ನಮ್ದಿಲ್ಲ ಅಂತಂದಾಗ ಯಾವ ಶಾಸಕರು ಕೂಡ ತುಂಬ ಅಸಹಾಯಕನಾಗಿ ಬರ್ತದೆ. ಆ 14 ತಿಂಗಳ ಅಸಹಾಯಕತೆಯ ಅನುಭವ ಪ್ರೀತಮ್ ಗೌಡ್ರಿಗಿದೆ. ಅದಾದ ನಂತರ 13 ಜನ ಕಾಂಗ್ರೆಸ್ಸಿಂದ, 3 ಜನ JDSಯಿಂದ ವಲಸೆ ಹೋದ ನಂತರ ಅಲ್ಲಿ ಬಹುಮತ ಕುಸಿದು ಮತ್ತು ಯಡಿಯೂರಪ್ಪನವರು CM ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆದ ನಂತರ ಪ್ರೀತಮ್ ಗೌಡ್ರ ವರ್ಚಸ್ಸೇ ಬದಲಾಗೋಯ್ತು. ಯಾಕೆ ಅಂತಂದರೆ ಸರ್ಕಾರವೂ ಕೂಡ BJPದಿತ್ತು, ಇಲ್ಲೂ ಕೂಡ BJPಯ ಶಾಸಕರಿದ್ದರು. ಹಂಗಾಗಿ ಕೆಲಸಗಳು ಸಾಕಷ್ಟು ಅದು. ಆದರೆ ಈಗಿನ ವಾತಾವರಣ ಹಂಗಿಲ್ಲ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಲ್ಲಿ ಕೋಆಲೇಷನ್ ಅಂದರೆ NDA ಇರತಕ್ಕಂಥ BJP ಮತ್ತು JDS ಒಟ್ಟಾಗಿ ಕೆಲಸ ಮಾಡೋದು ಮಾತ್ರ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಕೆಲಸ ಆಗಲ್ಲ. ನೀನು JDS ಶಾಸಕ ಇದೆಯಾ, ನೀನು ಕೆಲಸ ಮಾಡ್ಕೊಂಡು ಹೋಗಪ್ಪ. ಅಲ್ಲಿ ಸಕಲೇಶ್ಪುರಲ್ಲಿ BJP ಶಾಸಕ ಸಿಬಿಟ್ ಮಂಜು ಇದೆಯಾ, ನೀನು ಕೆಲಸ ಮಾಡ್ಕೊಂಡು ಹೋಗಪ್ಪ, ನಾನು ಸಹಕಾರ ಕೊಡಲ್ಲ. ಅಲ್ಲಿ ಬೇಲೂರಲ್ಲಿ HK ಸುರೇಶ್ ಇದ್ದಾರೆ, ಅವ್ರಿಗೆ ನೀನು BJP ಶಾಸಕ, ನಾವೇನು ಮಾಡಲ್ಲ ಅಂತೇಳಿ ಲಿಂಗೇಶ್ ಹೇಳೋದು, ಇವೆಲ್ಲ ಎಂತಹ ಅಜಾಗರೂಕತೆಯ ನಡೆಗಳು ಅಂತಂದರೆ NDAಗೆ ಮುಂದೆ ಒಂದಷ್ಟು ಗೆಲುವು ವಾತಾವರಣ ಇದ್ದಾಗಲೂ ಕೂಡ ಈ ಥರ ನಡವಳಿಕೆಗಳು ನಿಜಕ್ಕೂ ಕೂಡ ಆಘಾತಕಾರಿಯಾಗಿ ಪರಿಣಮಿಸ್ತವೆ. ಇವೆಲ್ಲವೂ ರಾಜಕೀಯಗಳ ವಿಚಾರಗಳಾದವು. ಯಾಕೆಂದರೆ ಇನ್ನೂ 2 ವರ್ಷ ಇದೆ ಚುನಾವಣೆಗೆ. ಆದರೆ ಹಾಸನ ಭಾಳ ದೊಡ್ಡ ತೊಂದರೆಯಲ್ಲಿ ಸಿಕ್ಕಿ ನರಳ್ತಾ ಇದೆ. ನಾವು ಮೊನ್ನೆ ತಾನೇ ಮಾತಾಡಿದ್ವಿ ಏನು ಅಂತ. ಹಾಸನ ಜಿಲ್ಲೆಯಲ್ಲಿ 30,000 ಹೆಕ್ಟೇರ್ ಜೋಳ ನಾಶ ಆಗೋಗಿದೆ. ಭೂಮಿಗೆ ಹಾಕಿದಂಥ 30,000 ಹೆಕ್ಟೇರ್ ಜೋಳ. ನೀವೇನು ನಿಜಕ್ಕೂ ಜನಪರವಾದ ಕೆಲಸ ಮಾಡಬೇಕು ಅನ್ನಂಗಿದ್ರೆ ಆ 30,000 ಹೆಕ್ಟೇರ್ ಜೋಳವನ್ನು ಸುರಿದ ಭೂಮಿಗೆ ರೈತ ಅವನ ಪಾಲಿಗೆ ಹೋಗಿ ನಿಂತ್ಕೊಳ್ಳಿ, ಅವನ ಜೊತೆಗೆ ಹೋಗಿ ನಿಂತ್ಕೊಳ್ಳಿ. ಇದು ಜನಪರವಾದ ಕೆಲಸ. ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತಲ್ಲ. ಅಂದರೆ ರೈತರಿಗೆ, ಆ ಅಸಹಾಯಕರಿಗೆ ಹೋಗಿ ನೈತಿಕವಾಗಿ ಬೆಂಬಲ ತುಂಬಿ ಅದ್ರ ಮುಖಾಂತರ ನೀವು ಜನಕ್ಕೆ ಹತ್ರ ಆಗ್ಬೋದು. ಈ ಥರ ಮಾತುಕತೆಗಳಿಂದ ಹತ್ರ ಆಗುತ್ತೆ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಇಲ್ಲ, ಜನ ನಿಮ್ಗೆ ಯಾವತ್ತೂ ಕೈ ಹಿಡಿಯೋದು ಯಾವತ್ತು ಅಂತಂದರೆ ನೀವು ಅವ್ರ ಕಷ್ಟ ಕಾಲದಲ್ಲೂ ಕೈ ಹಿಡಿದಾಗ. ಇನ್ನು ಪ್ರೀತಮ್ ಗೌಡ್ರು ಮಹಾನಗರ ಪಾಲಿಕೆ ಬಗ್ಗೆ ಮಾತಾಡಿದ್ದಾರೆ. ಹೌದು, ಮಹಾನಗರ ಪಾಲಿಕೆಯ ಬಗ್ಗೆ ಮುಂದೆ ನಾವು ಮಾತಾಡ್ತೀವಿ ಭಾಳ ಗಂಭೀರವಾಗಿ. ಈ ಹಾಸನದಲ್ಲಿ ಹೆಚ್ಚು ಕಡಿಮೆ ಹೇಳಬೇಕು ಅಂತಂದರೆ, ಹಾಸನದ ಇಷ್ಟು ವರ್ಷಗಳ ನಗರ ಪಾಲಿಕೆಯಿಂದ ಮಹಾನಗರ ಪಾಲಿಕೆ ದೊಡ್ಡ ಜರ್ನಿ ತನಕ ಈಗಿರ್ತಕ್ಕಂಥ ಆಯುಕ್ತರಾದಂಥ ಕೃಷ್ಣಮೂರ್ತಿ ಅಂತಹ ಒಬ್ಬ ಅಸಮರ್ಥ ಆಯುಕ್ತನನ್ನು ನೋಡೇ ಇಲ್ಲ. ಅದ್ರ ಬಗ್ಗೆ ಸಾಕಷ್ಟು ಮಾತಾಡೋಕ್ಕಿದೆ. ನಗರ ಪಾಲಿಕೆಯಲ್ಲಿ, ಮಹಾನಗರ ಪಾಲಿಕೆಯಲ್ಲಿ ಎಂತೆಂಥವ್ರು ಕೂತಿದ್ದಾರೆ, ಅಲ್ಲೆಲ್ಲ ಏನೇನಾಗ್ತಿದೆ ಅಂತ. ಅಂತಹ ಮಹಾನಗರ ಪಾಲಿಕೆಯಲ್ಲಿ ಏನು ಕೆಲಸ ಆಗ್ತಾ ಇಲ್ಲ ಅಂತ ಹೇಳೋದು ದೂರಿದ್ದಾರೆ. ಅದು ನಿಜ ಕೂಡ. ಅದನ್ನು ಸ್ವರೂಪ್ ಪ್ರಕಾಶ್ ಅವರು ಮಾತ್ರ ಸರಿ ಮಾಡೋಕ್ಕಾಗತ್ತಾ? ಯಾಕೆ ಅಂತಂದರೆ ಮಹಾನಗರ ಪಾಲಿಕೆಯಾಗಿ ಪೂರ್ತಿಯಾಗಿ ಕನ್ವರ್ಟ್ ಆಗಿಲ್ಲ. ಆ ಕನ್ವರ್ಟ್ ಆಗಿಲ್ಲ ಅಂದ ತಕ್ಷಣ ಅವ್ರು ಕೆಲಸ ಮಾಡಬಾರ್ದು ಅಂತಿಲ್ಲ. ಮಹಾನಗರ ಪಾಲಿಕೆ ಒಂದು ಹೊಸ ಆರ್ಡರ್ ಆಗಿದೆಯಲ್ಲ, ಆ ಆರ್ಡರ್ ಪ್ರಕಾರ ಒಂದು ಮನೆಯಿಂದ ಮತ್ತೊಂದು ಮನೆ ಕಟ್ಟಬೇಕಾದ್ರೆ ಸೆಟ್ ಬ್ಯಾಕ್ನ ಸ್ವಲ್ಪ ಜಾಸ್ತಿ ಅಂತರ ಬಿಡಬೇಕು ಅಂತ ಒಂದು ಆದೇಶ ಆಗಿದೆ. ಆ ಥರ ಏನಾದರೂ ಈ ಕಡೆ ಆ ಕಡೆ ಮನೆ ಜಾಗ ಜಾಸ್ತಿ ಬಿಟ್ಟರೆ 20, 30, 40 ಅಡಿ ಜಾಗ ತಗೊಂಡಿರ್ತಕ್ಕಂಥ ಯಾರೂ ಕೂಡ ಮನೆ ಕಟ್ಟೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಕೆಲವರು ಈಗ ಅದನ್ನೆಲ್ಲ ವೈಲೇಷನ್ ಮಾಡಿ ಪಕ್ಕನೇ ಒಂದು ಮನೆ ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ. ಅದು ಮುಂದೆ ಕಾನೂನಾತ್ಮಕ ಸಮಸ್ಯೆ ಆಗುತ್ತೆ. ಮಧ್ಯಮ ವರ್ಗದ ಭಾಳ ಇಕ್ಕಟ್ಟಿನಲ್ಲಿ ಸಿಗಾಕೊಂಡಿದ್ದಾರೆ. ಇದ್ರ ಬಗ್ಗೆ ಯಾರು ಮಾತಾಡಬೇಕು?
ಇದ್ರ ಬಗ್ಗೆ RC ಜೊತೆ ಮಾತಾಡಬೇಕಾಗತ್ತೆ, ರೀಜನಲ್ ಕಮಿಷನರ್ ಜೊತೆ ಮಾತಾಡಬೇಕಾಗತ್ತೆ, ಸರ್ಕಾರದ ಜೊತೆ ಮಾತಾಡಬೇಕಾಗತ್ತೆ. ಈ ಸದುಪ್ರಕಾಶ್ ಅವರು ಹೋಗಿ ಮಾತಾಡ್ಸಕ್ಕಾಗತ್ತಾ DK ಶಿವಕುಮಾರ್ ಅವರನ್ನ? ಈಗ ಇದೇ ಪ್ರೀತಮ್ ಗೌಡ್ರಿಗೆ ಮಾತಾಡ್ಸಕ್ಕಾಗತ್ತ DK ಶಿವಕುಮಾರ್ ಅವರನ್ನ? ಯಾರಿಗೆ ಜಾಸ್ತಿ ಶಕ್ತಿ ಇದೆ DK ಶಿವಕುಮಾರ್ ಅವರನ್ನ ತಲುಪೋದಕ್ಕೆ? ಯಾರಾದ್ರೂ ತಲುಪಿ, ಒಟ್ಟಿನಲ್ಲಿ ಹಾಸನ ಜನಗಳಿಗೆ ಅನುಕೂಲ ಆಗ್ಬೇಕು ಅಷ್ಟೇ. ಆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಯಾರು ಬೇಕಾದ್ರೂ ಮಾಡಿ ಅದನ್ನು ರಾಜಕೀಯಕರಣಗೊಳಿಸೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಅಂಶ. ಇನ್ನು ಹಾಸನ ಯಾಕೆ, ಬೆಂಗಳೂರು ಅಂತ ಜಾಗದಲ್ಲೇ ಗ್ರೇಟರ್ ಬೆಂಗಳೂರು ಅಂತ ಮಾಡಿ, ಗ್ರೇಟರ್ ಬೆಂಗಳೂರು ಈಗ ಚಿಂದಿ ಆಗೋಗಿದೆ. ಬೆಂಗಳೂರಲ್ಲಿ ಎಲ್ಲೂ ಕೂಡ ಕೆಲಸ ಆಗ್ತಲ್ಲ. ಯಾಕೆ ಕೆಲಸ ಆಗ್ತಾಯಿಲ್ಲ ಅಂತಂದ್ರೆ ಅಲ್ಲಿಯೂ ಕೂಡ ಕೌನ್ಸಿಲರ್ಗಳಿಲ್ಲ, ಕಾರ್ಪೊರೇಟರ್ಗಳಿಲ್ಲ, ಅಲ್ಲಿ ಸರಿಯಾದ ಜಾಗ ಹಂಚಿಕೆ ಆಗಿಲ್ಲ. ಯಾವ ಫೈಲು, ಯಾವ ಕೆಲಸದ ಫೈಲು ಎಲ್ಲಿದೆ ಅಂತ ಹೇಳ್ಬಿಟ್ಟು ಅಲ್ಲಿಯ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಆ ರೀತಿಯ ವಾತಾವರಣ ಬೆಂಗಳೂರು ಅಂತ ಜಾಗದಲ್ಲಿ ನಿರ್ಮಾಣ ಆಗಿದೆ. ಇನ್ನು ಹಾಸನದಲ್ಲಿ ಕೇಳಬೇಕಾ? ಹಂಗಂತ ಹೇಳ್ಬಿಟ್ಟು ಹಾಸನದಲ್ಲೂ ಹಂಗೆ ಆಗಬೇಕು ಅಂತಿಲ್ಲ. ಆದರೆ ಹಾಸನವನ್ನು ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ಇಲ್ಲಿಯ ಜನಪ್ರತಿನಿಧಿಯಿಂದ ಶಾಸಕರಿಗೂ ಇದೆ, ಮತ್ತು ಇಲ್ಲಿ ಪರಾಭವಗೊಂಡಂತಹ ಪ್ರೀತಮ್ ಗೌಡ್ರಿಗೂ ಕೂಡ ಇದೆ. ರಾಜಕೀಯ ಮಾಡಬೇಕು ಅನ್ನೋದು ಕೇವಲ ರಾಜಕೀಯ ಮಾಡೋದು ಖಂಡಿತ ಸಾಕಾಗಲ್ಲ. ರಾಜಕೀಯದ ಹೇಳಿಕೆಗಳೇ ಬೇರೆ, ಆದರೆ ತಳಮಟ್ಟದಲ್ಲಿ ಕೆಲಸ ಮಾಡೋದು ಬೇರೆ. ಆಗ ನೋಡಿದ್ರೆ ಈ 3 ವರ್ಷಗಳಲ್ಲಿ ಸ್ವರೂಪ್ ಪ್ರಕಾಶ್ ಅವರು ತಮ್ಮ ಕೈಲಾದ ಮಟ್ಟದ ಕೆಲಸವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಏಕೆಂತಂದರೆ ಇಲ್ಲಿ ಅವ್ರ ಬಗ್ಗೆ ಯಾವುದೇ ಅಕ್ರಮದ ಸೂಚನೆಗಳಿಲ್ಲ. ಅಕ್ರಮ ದಂಧೆ ಆಗಿರ್ಬೋದು, ಟ್ರಾನ್ಸ್ಫರ್ ದಂಧೆ ಆಗಿರ್ಬೋದು, ಲೇಔಟ್ ದಂಧೆ ಆಗಿರ್ಬೋದು, ಯಾವ ದಂಧೆಯ ಕುರಿತಾಗಿಯೂ ಕೂಡ ಅವ್ರ ಬಗ್ಗೆ ಕಪ್ಪು ಚುಕ್ಕೆಗಳಿಲ್ಲ. 24 ಗಂಟೆ ಜನಗಳ ಕೈಗೆ ಸಿಗ್ತಾರೆ, 24 ಗಂಟೆ ಕ್ಷೇತ್ರ ಪ್ರಚಾರ ಮಾಡ್ತಾರೆ. ಆ ಥರದ್ದೆಲ್ಲ ಇದ್ದೇ ಇದೆ. ಸುಮ್ಮನೆ ಸುತ್ತಾಡೋದ್ರಿಂದ ಏನಾಗುತ್ತೆ ಅಂತ ಕೇಳ್ಬೋದು. ಆದರೆ ನಮ್ಮ ಕೈಲಿ ಏನೂ ಆಗೋಕ್ಕಿಲ್ಲ, ಅನುದಾನಗಳು ಸಿಗ್ತಾ ಇಲ್ಲ, ಕೆಲಸ ಮಾಡೋದಕ್ಕೆ ಏನೂ ಆಗ್ತಿಲ್ಲ ಅಂತಂದಾಗ ಅಟ್ಲೀಸ್ಟ್ ಜನಗಳ ಕಷ್ಟ ಸುಖ ಕೇಳಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸೋದು ಕೂಡ ಶಾಸಕನ ಜವಾಬ್ದಾರಿ ಆಗುತ್ತೆ. ಅದನ್ನೇ ಮೊನ್ನೆ ಪ್ರೀತಮ್ ಗೌಡ್ರು ಮಾತಾಡಿದ್ರು. ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಡೆತ್ ಸರ್ಟಿಫಿಕೇಟ್ ಆಡೋಕ್ಕಾಗ್ತಿಲ್ಲ, ಒಂದು ಬರ್ತ್ ಸರ್ಟಿಫಿಕೇಟ್ ಆಡೋಕ್ಕಾಗ್ತಿಲ್ಲ, ಇಂಥ ಕೆಲಸಗಳನ್ನ ಮಾಡಬೇಕಲ್ಲ ಅಂತ. ಖಂಡಿತವಾಗಿಯೂ ಕೂಡ ಇಂಥ ಕೆಲಸಗಳನ್ನ ಮಾಡಬೇಕಾಗತ್ತೆ. ಅದನ್ನ ಸಣ್ಣದ ಕೆಲಸ ದೊಡ್ಡ ಕೆಲಸ ಅಂತ ಇರಲ್ಲ. ಸಮಸ್ಯೆಗಳು ಆಯಾ ಜನಗಳಿಗೆ ಸಮಸ್ಯೆಗಳಾಗೇ ಇರ್ತವೆ. ದೊಡ್ಡ ಸಮಸ್ಯೆ ಚಿಕ್ಕ ಸಮಸ್ಯೆ ಅಂತಿರಲ್ಲ. ಇಂಥ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ರಾಜಕಾರಣ ಮಾಡೋದಕ್ಕೆ ಇದೇ ಸೂಕ್ತವಾದ ಸಮಯ. ಚುನಾವಣಾ ರಾಜಕೀಯ ಬೇರೆ, ಅಭಿವೃದ್ಧಿ ರಾಜಕೀಯ ಬೇರೆ, ಮತ್ತು ಐಡಿಯಾಲಜಿಕಲ್ ರಾಜಕೀಯ ಬೇರೆ. ಈ ರಾಜಕಾರಣಗಳ ಬಗ್ಗೆ ಗೊತ್ತಿಲ್ಲ ಅಂತಲ್ಲ, ಆದರೆ ಕೇವಲ ನಾವು ಈಗಲಿಂದಲೇ ರೆಡಿಯಾಗಿ ಬರ್ತೀವಿ, ನಾವು ಈಗಿಂದ ರೆಡಿ ಆಗಲಿಲ್ಲ ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಂದು ಕೆಲಸಗಳಿಗೆ ಅಡ್ಡಗಾಲ ಹಾಕೋದಾಗಿರಲಿ, ಅಥವಾ ಅವ್ರು ಅಡ್ಡಗಾಲ ಹಾಕಕ್ಕೆ ಬಂದವರೇ ಅಂತ ಹೇಳ್ಬಿಟ್ಟು ಇವರು ಅವ್ರ ಮುಂದೆ ಮತ್ತೆ ಹೇಳಿಕೆ ಕೊಡೋಕ್ಕೆ ಶುರು ಮಾಡಿ ಇಡೀ ಹಾಸನವನ್ನು ರಾಜಕೀಯಗೊಳಿಸಿಬಿಟ್ಟು ಸುಮ್ಮನೆ ಪ್ರಪಂಚ ಶುರು ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಹಾಸನದ ಜನತೆ ಸಹಿಸಬಾರ್ದು. ಯಾವ ಕಾರಣಕ್ಕೂ ಯಾರೇ ಆ ರೀತಿ ಹೇಳಿಕೆ ಕೊಟ್ಟರು ಕೂಡ ಹಾಸನ ಜನತೆ ಹೇಳಬೇಕಾಗತ್ತೆ, ಮೊದಲು ನಿಮ್ಮ ಪಾಲಿನ ಕೆಲಸಗಳನ್ನು ನೀವು ಮಾಡ್ರಪ್ಪ, ಆಮೇಲೆ ನೀವು ಎಲ್ಲಿ ಚುನಾವಣೆ ಬರುತ್ತಲ್ಲ, ಚುನಾವಣೆ ಇದೆ ಅಂತಂದಾಗ 3-4 ತಿಂಗಳಿದೆ ಇದೆಯಲ್ಲ, ಆ ತಿಂಗಳು ನೀವು ಆ್ಯಕ್ಟಿವ್ ಆಗಿ ಇವಾಗಲೇ ಯಾಕೆ ಬರ್ತಾ ಇದ್ದೀರಾ ಅಂತೇಳಿ. ಅದು ಕೂಡ ಕೆಲವು ಟೈಮ್ ಅನಿವಾರ್ಯ ಆಗುತ್ತೆ ಆಯಾ ಕ್ಷೇತ್ರದ ಅಭ್ಯರ್ಥಿಗಳಿಗೆ. ಏಕೆಂದರೆ ಹಾಸನದಲ್ಲಿ ಈ ಇಡೀ ದೇಶದಲ್ಲೇ ಮೈತ್ರಿ ಮಾಡ್ಕೋಬೋದು BJP JDS ಅಂತ. ಅಲ್ಲಿ ಬೇಕಾದ್ರೆ ನರೇಂದ್ರ ಮೋದಿ ಮತ್ತು ದೇವೇಗೌಡರು ಪಕ್ಕ ಕೂರ್ಬೋದು. ಆದರೆ ಹಾಸನದಲ್ಲಿ ವಾತಾವರಣ ಆ ರೀತಿ ಇಲ್ಲ, ಮೊದಲಿಂದನೂ ಇಲ್ಲ, ಈಗಲೂ ಇಲ್ಲ. ಅದಕ್ಕೋಸ್ಕರನೇ ಒಂದು ಸಮನ್ವಯ ಸಮಿತಿಯನ್ನು ರಚನೆ ಮಾಡ್ಕೊಳ್ಳಿ. ನೀವು ಹೆಂಗಿದ್ರು ನೀವು ಮೈತ್ರಿಯಲ್ಲಿದ್ದೀರಾ. ಮೈತ್ರಿಯಲ್ಲಿದ್ದಾಗ ಆಯಾ ಕ್ಷೇತ್ರದಲ್ಲಿ JDS ಮತ್ತು BJP ಅಭ್ಯರ್ಥಿಗಳು ಮತ್ತು ಅಲ್ಲಿಯ ಕಾರ್ಯಕರ್ತರ ನಡುವೆ ಸಮನ್ವಯ ಸಮಿತಿ ಸ್ವಲ್ಪ ಚೆನ್ನಾಗಿದಪ್ಪ, ಎಲೆಕ್ಷನ್ ಮುಗಿಯೋ ತನಕ ನಾವು ಅಧಿಕಾರಕ್ಕೆ ಬರ್ಬೋದು ಅನ್ನೋ ರೀತಿ ಒಂದು ಸಮನ್ವಯ ಸಮಿತಿ ರಚನೆ ಮಾಡ್ಕೊಂಡ್ರೆ ಮಾತ್ರ ನೀವು ಅಧಿಕಾರಕ್ಕೆ ಬರ್ಬೋದು. ಇಲ್ಲ ಅಂತಂದರೆ ಬಂಡಾಯದ ಮೇಲೆ ಬಂಡಾಯ ಹೇಳ್ತಾನೆ ಇರುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಅಂತ ಏನು ಬಲವಾಗಿಲ್ಲ ಹಾಸನದಲ್ಲಿ. ಯಾರೇ BJP ಅಭ್ಯರ್ಥಿ ಆಗಲಿ, JDS ಅಭ್ಯರ್ಥಿ ಆಗಲಿ, ಯಾರೇ ನಿಂತು ಕೂಡ ಆರಾಮಾಗಿ ಗೆಲ್ತಕ್ಕಂಥ ವಾತಾವರಣ ಹಾಸನದಲ್ಲಿ ಇದುವರೆಗೂ ಇದೆ. ಮುಂದೆ ಏನೋ ಗೊತ್ತಿಲ್ಲ, ಕಾಂಗ್ರೆಸ್ನಲ್ಲಿ ಯಾರು ಅಭ್ಯರ್ಥಿ ಅಂತ ಇನ್ನೂ ಗೊತ್ತಾಗಿಲ್ಲ. ಆ ಕಾರಣದಲ್ಲಿ ನೋಡೋದಾದರೆ BJPಯಿಂದ ಮತ್ತೊಬ್ಬ ನಾಯಕ ಎಮರ್ಜ್ ಆಗ್ತಾ ಇದೆ. ಯಾವುದು, ಲಕ್ಷ್ಮೀಕಾಂತ್ ಕಂಚಮಾರನಹಳ್ಳಿ ಕಾಂತಣ್ಣ ಅಂತ ಕರೆಸ್ಕೊಳ್ತಕ್ಕಂಥ ಈ ಅತ್ಯಂತ ಉತ್ಸಾಹದಿಂದ ಇಡೀ ಕ್ಷೇತ್ರದಿಂದ ಓಡಾಡ್ಕೊಂಡು ನಾನು ಮುಂದಿನ BJP ಅಭ್ಯರ್ಥಿ, NDA ಅಭ್ಯರ್ಥಿ ಘೋಷಿಸ್ಕೊಂಡಿರೋರು. ಇವು ಮುಂದೆ ಒಳಗಿನ ರಾಜಕೀಯ ಲೆಕ್ಕಾಚಾರಗಳು ಹೇಗಿದಾವೋ ಏನೋ ಗೊತ್ತಿಲ್ಲ. ಯಾರೇ ಮುಂದೆ ಕೂಡ ಏನು ಕೆಲಸ ಮಾಡ್ತಾರೆ ಅಂತ ಈಗಾಗಲೇ ಹಾಸನ ಜನ ಗೊತ್ತಾಗೋಗಿದೆ. ಆದರೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಕ್ಕಂತಹ, ರಚನಾತ್ಮಕವಾದ ಕೆಲಸ ಮಾಡ್ತಕ್ಕಂಥ ಕಡೆಗೆ ಈ ಹಾಸನದ ಯುವ ರಾಜಕಾರಣಿಗಳಿದಾರಲ್ಲ, ಅವರ ಆ ಕಡೆ ಗಮನ ಕೊಡಲಿ. ಆಮೇಲೆ ಮಿಕ್ಕಂತೆ ಈ ರಾಜಕಾರಣದ ಹೇಳಿಕೆಗಳಿದಾವಲ್ಲ, ಆ ರಾಜಕಾರಣದ ಹೇಳಿಕೆಗಳು ಎಷ್ಟು ಮಟ್ಟಿಗೆ ಬೇಕೋ ಅಷ್ಟು ಮಟ್ಟಿಗೆ ಬೇಕೋ ಅದು ಮಾತ್ರ ತಗೋಬೇಕಾಗತ್ತೆ, ಬಿಟ್ಟರೆ ಅಭಿವೃದ್ಧಿ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಯಾಕೆಂದರೆ ಹಾಸನದಲ್ಲಿ ಮಾಡೋದಕ್ಕೆ ಸಾಕಷ್ಟು ಕೆಲಸಗಳಿದ್ದಾವೆ. ಮಾತಿಗಿಂತ ಬರೀ ಮಾತಲ್ಲೇ ಕಾಲ ಕಳಿತೀವಿ ಅನ್ನಂಗಿದ್ರೆ ಜನ ನಿಮಗೆ 2 ವರ್ಷ ಬಿಟ್ಟು ಏನು ಫಲಿತಾಂಶ ಕೊಡಬೇಕು ಆ ಫಲಿತಾಂಶ ಕೊಟ್ಟೇ ಕೊಡ್ತಾರೆ. ಆ ಫಲಿತಾಂಶಕ್ಕೆ ನೀವು ರೆಡಿ ಇದ್ದೀರಾ? ಅದನ್ನು ಕಾದು ನೋಡೋಣಂತೆ. ಧನ್ಯವಾದಗಳು.